ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗುಂಡೂಸ್ ವೆಜ್ ಕಿಚನ್. ನೋಡಿ, ಗುಡ್ ಮಾರ್ನಿಂಗ್. ಹೇಗಿದೆ ಅಂತ ಮಳೆ ಬಂದು ಜೋರಾಗಿ ಭಾಳ ಚೆನ್ನಾಗಿ ಬಂದಿದೆ ನೋಡಿ. ಇವೆಲ್ಲ ಹೇಗೆ ಎದ್ದು ಬಿಟ್ಟಿದ್ದಾವೆ. ಈ ಸಲ ಸೊಪ್ಪು ಹಾಕಿದ್ವಿ, ದಂಟು ತುಂಬ ಹಳೆಯ ಬೀಜಗಳಲ್ಲ, ಅಷ್ಟು ಸರಿ ಬಂದಿಲ್ಲ. ಅಲ್ಲೊಂದು ಇಲ್ಲೊಂದು ಬಿಟ್ಟಿದೆ, ಬಟ್ ಚೆನ್ನಾಗಿ ಬಂದಿದೆ ನೋಡಿ. ದಂಟು ಸಣ್ಣದು ನೋಡಿ. ಇದು ಫುಲ್ ಕಿತ್ತಾಕ್ಬಿಟ್ಟಿದ್ವಿ. ಮಿಂಟು ಬಂದಿದೆ, ಮತ್ತೆ ಕೆಳಗಡೆ ಬೇರಿರುತ್ತಲ್ಲ ಎಲ್ಲ ಬಂದಿದೆ. ಇದು ಅಷ್ಟೆಲ್ಲ ಒಣಗಿಬಿಟ್ಟಿತ್ತು. ಎಲ್ಲ ಎಲೆ ಕಿತ್ತಾಕಿದ್ಮೇಲೆ ಚೆನ್ನಾಗಿ ಚಿಗುರೊಡೆದು ಹೀಗೆ ಹೊಸ್ದಾಗಿ ಕಾಯಿ ಬಿಡ್ತಾಯಿದೆ. ಎಲ್ಲ ಗ್ರೀನ್ ಗ್ರೀನ್, ಮಳೆ ಬಂದ ತಕ್ಷಣ ನೋಡಿ ಹೆಂಗೆ ಎದ್ದಿದ್ದಾವೆ ಅಂತೆಲ್ಲ. ಗ್ರೀನ್ 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 ಭಾಳ ಚೆನ್ನಾಗಿ. ಇದು ನೋಡಿ, ಎಲ್ಲ ಒಣಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ಫುಲ್ಲು ಒಣಗಿಬಿಟ್ಟಿತ್ತು. ಎಲ್ಲ ಎಲೆ ಕಿತ್ತಾಕಿದ್ಮೇಲೆ ಮಳೆ ಬೇರೆ ಬಂತಲ್ಲ, ಕೆದರಿ ಮಣ್ಣು ಹಾಕಿ ಗೊಬ್ಬರ ಹಾಕಿದ್ಮೇಲೆ ಚೆನ್ನಾಗಿ ನೋಡಿ. ಇದು ಈ ಥರ ಎಲೆ ಬಂದರೆ ಕಿತ್ತಾಕ್ಬಿಡ್ಬೇಕು, ಇಲ್ಲಾಂದರೆ ರೋಗ ಫುಲ್ಲು ಹರಡುತ್ತಿದ್ದು ನೋಡಿ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹುರುಳಿಕಾಯಿ ಗಿಡ ಬಂದಿದೆ ನೋಡಿ. ಎಲ್ಲ ಚಿಗುತ್ಕೊಂಡು ತುಂಬ ಚೆನ್ನಾಗಿ ಬರ್ತಾವೆ. ಈ ಥರ ಎಲ್ಲ ಕಿತ್ತಾಕ್ಬಿಡ್ಬೇಕು ಹಣ್ಣೆಲೆಗಳು ನೋಡಿ. ಇದು ಬಿಟ್ಬಿಟ್ರೆ ಹಾಗೆ ಗಿಡ ಫುಲ್ಲು ರೋಗ ಹರಡೋಕ್ಕೆ ಶುರುವಾಗ್ಬಿಡುತ್ತೆ. ಆದಷ್ಟು ಈ ಥರ ಎಲೆಗಳು ನೋಡಿ, ಈ ಥರ ಎಲೆ ಇರುತ್ತಲ್ಲ, ಇದನ್ನೆಲ್ಲ ಕಿತ್ತಾಕ್ಬಿಡ್ಬೇಕು. ಅವಾಗ ಜಾಸ್ತಿ ರೋಗ ಹರಡಲ್ಲ. ನೋಡ್ಕೊಳ್ತಾ ಇದ್ದರೆ ಅದು ಹಾಗೆ ಅದು ಎಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು. ಎಲ್ಲ ಸೊಪ್ಪು ಇದೆ ನೋಡಿ. ದಂಟಿದೆ, ಬಸಳೆ ಇದೆ, ಹುಳಿ ಸೊಪ್ಪಿದೆ, ಸಬ್ಬಕ್ಕಿ ನೋಡಿ, ಕಾಣಿಸ್ತಿದೆಯಾ ನೋಡಿ. ಸಬ್ಬಕ್ಕಿ ಒಂದಿನ ಮಸಪ್ಕಾಗೋಕ್ಕೆ ರೆಡಿ ಇದೆ ನೋಡಿ. ಎಲ್ಲ ಸೊಪ್ಪು ಇದ್ದಾವೆ. ಬೆರಕೆ ಸೊಪ್ಪು ಸಿಗತ್ತೆ. ಇದು ಕಾಶಿ ಸೊಪ್ಪು, ಗಣಿಕೆ ಸೊಪ್ಪು, ಕಾಶಿ ಸೊಪ್ಪು, ಮತ್ತು ಕಾಕಮಂಚಿ ಸೊಪ್ಪು ಅಂತ ಎಲ್ಲ ಹೇಳ್ತಾರೆ ಇದಕ್ಕೆ ನೋಡಿ. ಇದನ್ನು ಅಷ್ಟೇ. ಮತ್ತು ಯಾರಿಗಾದ್ರೂ ಬದನೆ ಸಸಿಗಳು ಬೇಕಾದರೆ ನೋಡಿ, ತುಂಬ ಇದೆ, ಎಷ್ಟೊಂದು ಸಸಿ. ತುಂಬ ಜನ ಕೇಳಿದ್ದಾರೆ, ಸೊ ಹಾಗಾಗಿ ಯಾರು ಬಂದು ಗಿಡ ಕೇಳಿದ್ರು ಕೊಡ್ತೇವೆ ನಾವು, ಇಲ್ಲ ಅಂತ ಹೇಳೋದ ನೋಡಿ. ಗಿಡ ಬೆಳೀತಾರೆ ಅಂದರೆ ತುಂಬ ಖುಷಿ. ತುಂಬ ಜನ ಈ ವಿಡಿಯೋಗಳು ನೋಡಿಬಿಟ್ಟು ನಾವು ಬೆಳಿಬೇಕು, ನಾವು ಗಿಡ ಹಾಕಬೇಕು ಅಂತ ಆಸೆ ಪಡ್ತಾಯಿದ್ದಾರೆ. ಹಾಕಿದ್ದಾರೆ ಕೆಲವರು, ಖುಷಿಯಾಗುತ್ತೆ. ಅಟ್ಲೀಸ್ಟ್ ವಿಡಿಯೋ ಮಾಡಿ ಸಾರ್ಥಕ ಆಗುತ್ತೆ ನೋಡಿ. ಒಳ್ಳೆ ಫ್ರೆಂಡ್ ಆಗ್ತದೆ ಇದು. ಟೈಮ್ ವೇಸ್ಟ್ ಮಾಡ್ತೀರ ಇದರಲ್ಲಿ ಸಮಯ ಕಳೆಯೋದ್ರಿಂದ ಮನಸ್ಸಿಗೂ ಖುಷಿ. ಇದರಲ್ಲಿ ಒಂದು ಹೂ ಬಿಟ್ಟರೂ ಸಾಕು, ನಿಮ್ಗೆ ಎಷ್ಟು ಖುಷಿ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಸೊಪ್ಪುಗಳು, ಎಲ್ಲ ಸೊಪ್ಪು. ಮಳೆ ಬಂದಮೇಲೆ ನೋಡೋಕ್ಕೆ ಚೆನ್ನಾಗಿದೆ ನೋಡಿ. ರೋಸ್ ಚಿಗುತ್ಕೊಂಡೆಲ್ಲ ಚೆನ್ನಾಗಿ ಬರ್ತಾಯಿದೆ. ನಿಂಬೆ ನೋಡಿ, ನಾನು ಹೇಳಿಲ್ಲ ನಿಮಗೆ, ಆವಾಗ ವಿಡಿಯೋ ಮಾಡಬೇಕಾದ್ರೂ ನಿಂಬೆಹಣ್ಣು ಇದ್ದೇ ಇರುತ್ತೆ ಈ ಗಿಡದಲ್ಲಿ ಸದಾ ಕಾಲ. ನಿಂಬೆಹಣ್ಣು ನೋಡಿ. ನಿಂಬೆಹಣ್ಣಿರುತ್ತೆ. ಇದೆಲ್ಲ ಈ ಥರ ಹಿಂಗೆ ರೋಗ ಆಗುತ್ತಲ್ಲ, ಇದಕ್ಕೇನು ಔಷಧ ಅಲ್ಲ, ತೊಳೆದ್ಬಿಟ್ರೆ ಸಾಕು ನೋಡಿ. ನೀರು ಹಾಕಿ ಇವಾಗ ತೊಳ್ಕೊಂಡು ಬಿಡ್ತೇನೆ ನೋಡಿ. ನಾನು ಹೇಗೆ ಅದು ರೋಗನ ಇದು ಮಾಡ್ತೇನೆ ತೋರಿಸ್ತೇನೆ ನಾನು ನಿಮಗೆ. ಸೀಬೆಕಾಯಿ ಮುಗಿದಿದೆ, ಚೆನ್ನಾಗಿ ತಿಂದ್ವಿ ಈ ಸಲ, ಚೆನ್ನಾಗಿ ಫಲ ಕೊಡ್ತು ನೋಡಿ. ದಾಸವಾಳಗಳು, ಇಲ್ಲೊಂದು ದಾಸವಾಳ, ಇದಂತೂ ಈ ದಾಸವಾಳ ಬೆಳ್ಕೊಳ್ಳಿ. ಇದು ಬೆಳ್ಕೊಂಡ್ರೆ ಸದಾ ಹೂ ಇರುತ್ತೆ, ಗಿಡ ತುಂಬ ಹೂ ಕೊಡ್ತಾ ಇರುತ್ತೆ. ಮತ್ತು ಕೆಂಪು ಲಕ್ಷ್ಮೀ ದೇವಿಗೆಲ್ಲ ಇಷ್ಟ ಅಲ್ವಾ ನೋಡಿ. ಇದು ಕೆಂಪು ನೋಡಿ, ಎಷ್ಟು ಸದಾಕಾಲ ಹಿಂಗೆ ತುಂಬಿರುತ್ತೆ ಇದು ಮೊಗ್ಗು ಹೂಗಳಿಂದ ನೋಡಿ. ಇದೊಂದು ವೆರೈಟಿ ಇದೆ. ಕರಿಬೇವು ನೋಡಿ, ಇಷ್ಟು ಕಟ್ ಮಾಡ್ದಂಗೆಲ್ಲ ಬರ್ತಾಯಿರುತ್ತೆ. ಇದು ಬೆಳ್ಕೊಳ್ಳಿ ಅವಶ್ಯಕವಾಗಿ. ನಿಮ್ಗೆ ಅಂಗಡೀಲಿ ಸಿಗೋದು ನಾಟಿ ಸಿಗಲ್ಲ, ಇದು ನಾಟಿ. ಕಬ್ಬು ಮೊನ್ನೆ ಹಬ್ಬಕ್ಕೆ ಕಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಚಿಗುರೊಡೆದಿದೆ. ಮತ್ತು ಹಳೆಯದರಲ್ಲಿ ಮತ್ತೆ ಚಿಗುರೊಡೆದಿರೋದು. ಇದು ನೋಡಿ, ಮಲ್ಲೆ ಹೂ ಎಷ್ಟು ಬಿಟ್ಟಿದೆ ನೋಡಿ.
ಫುಲ್ಲು ಬಿಡುತ್ತೆ, ತುಂಬ ಸ್ಮೆಲ್ ಇರುತ್ತೆ ಇದು ನೋಡಿ. ನೋಡಿ ಬಂಚ್ ನೋಡಿ ಅನ್ನಿಸ್ತಿದೆಯಾ? ಅಷ್ಟು ಹೂವು, ಪ್ರತಿಯೊಂದು ಸ್ಟೆಮ್ಮಲ್ಲೂ ಹೂವು ಮತ್ತು ಮೊಗ್ಗು ನೋಡಿ, ಅಷ್ಟು ಹೂವು ಮತ್ತು ಮೊಗ್ಗು ನೋಡಿ. ಪ್ರತಿ ಸ್ಟೆಮ್ ನೋಡಿ, ಬೇಕಾದರೆ ಪ್ರತಿ ಸ್ಟೆಮ್ಮಲ್ಲೂ ಮೊಗ್ಗು ಬಿಟ್ಟಿದೆ, ಪ್ರತಿ ಸ್ಟೆಮ್ಮಲ್ಲೂ ಹೂ ಬಿಡುತ್ತೆ, ತುಂಬ ಹೂ ಬಿಡುತ್ತೆ. ಮಳ್ಳೆ ಒಂದು ಚೆನ್ನಾಗಿರುತ್ತೆ, ತುಂಬ ಸ್ಮೆಲ್ ದೇವ್ರ ಮನೆಯಲ್ಲಿಟ್ಟರೆ ನೋಡಿ. ನೋಡಿ ಒಂದು ಸ್ಟೆಮ್ಮು ಖಾಲಿ ಇಲ್ಲ, ಚೆನ್ನಾಗಿ ಪ್ರತಿಯೊಂದು ಬ್ರಾಂಚಲ್ಲೂ ಹೂ ಬಿಟ್ಟಿದೆ ನೋಡಿ. ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ. ಬಾಳೆ ಗಿಡ ಮೊನ್ನೆ ಕೋತಿ ಬಂದು ನೋಡಿ ಹಂಗೆ ಮಾಡಾಕ್ಬಿಟ್ಟಿದೆ. ಮಾವಿನ ಎಲೆಗಳೆಲ್ಲ ಚಿಗುರೊಡುತ್ತಿದೆ, ಫುಲ್ ಗ್ರೀನ್. ಅಬ್ಬಾ ಇದು ಹೂ ಬಿಟ್ಟಿದೆ ನೋಡಿ. ನೋಡಿ ಪಾಟಲ್ಲಿ ಏನು ಹೇಳಿ, ಮಾವಿನಕಾಯಿ ಹೂವು ನೋಡಿ ಎಷ್ಟು ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕೀಗ, ಅದು ಹಾಕ್ಬಿಡಿ, ಅಲ್ಲಿದೆ ನೋಡಿ ಪಾಟಲ್ಲಿ, ನೆನಪಿಂದ ಹಾಕಿಲ್ಲ ಅಂದರೆ ಎಲ್ಲ ಉದುರೋಗುತ್ತಿದ್ದು ಹೂವು. ಈ ಹೂ ಬಿಟ್ಟಿದ ತಕ್ಷಣವೇ ಒಂದು ಸ್ವಲ್ಪ ಅದಕ್ಕೆ ಬಲ ಕೊಡಬೇಕು. ಅದು ಹಣ್ಣಿನ ಸಿಪ್ಪೆ ಅದೆಲ್ಲ ಇದೆಯಲ್ಲ, ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಬರುತ್ತೆ. ಇದು ನೋಡಿ ಬಾರಿಕಾಯಿ, ಎಷ್ಟು ಬಿಟ್ಟಿದೆ ನೋಡಿ, ಹಿಂಗೆ ಹಿಡ್ಕೊಳ್ಳಿ ನೋಡಿ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಅದ್ಭುತವಾದ ಫ್ರೂಟ್ ಇದು, ತುಂಬ ಟೇಸ್ಟ್ ಇರುತ್ತೆ, ಆ್ಯಪಲ್ಗಿಂತ ಸ್ವೀಟ್ ಇರುತ್ತೆ ನೋಡಿ. ಇದು ನೋಡಿ ಫುಲ್ ಬಿಟ್ಬಿಟ್ಟಿದೆ, ಇಲ್ಲೆಲ್ಲ ಬಿಟ್ಟಿದೆ ನೋಡಿ, ಪ್ರತಿಯೊಂದು ಬ್ರಾಂಚಲ್ಲೂ ಕಾಯಿ ಬಿಟ್ಟಿದೆ ನೋಡಿ. ಪುಟ್ಟ ಪಾಟಲ್ಲಿ ಹಾಕಿದ್ದೀನಿ, ಎಷ್ಟು ಬಿಟ್ಟಿದೆ ನೋಡಿ ಕಾಯಿ. ಹಿಂಗೆ ತೋರಿಸಿ ಇದು ಒಂದೇ ಸಲ ಇದನ್ನೇ ಹಿಂಗೆ ಹತ್ರ ಮಾಡಿದ್ರೆ ಎಲ್ಲ ಒಟ್ಟಿಗೆ ಒಂದು ಫೋಟೋ ಸಿಗುತ್ತೆ. ಎಷ್ಟು ಬಿಟ್ಟಿದೆ ನೋಡಿ ಕಾಯಿಗಳು, ಭಾಳ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮತ್ತು ಹೆಲ್ದಿ ಕೂಡ. ಇದು ನೋಡಿ ದಾಳಿಂಬೆ ನೋಡಿ ಹೆಂಗೆ ಬಿಟ್ಟಿದೆ ಅಂತ, ಅಲ್ಲಿ ಇನ್ನೊಂದಿದೆ ತೋರಿಸ್ತೇನೆ. ಫುಲ್ಲು ಇದು ದಾಳಿಂಬೆ ಇದೆ ನೋಡಿ, ಇಲ್ಲೊಂದು ತೋರಿಸಿ. ಇದು ನೋಡಿ ಎಂತ ಸ್ಟಾರ್ ಫ್ರೂಟು, ಬಿಟ್ಟರೆ ಹೂವು ಅದು ಬಿಡೋವರೆಗೂ ತಡ ಮಾಡುತ್ತೆ. ಅಯ್ಯೋ ಏನಪ್ಪ ಇದು ಬಿಟ್ಟೇ ಇಲ್ಲ ಕಾಯಿ ಅಂತಿದ್ದೆ. ಇಲ್ಲಿ ನೋಡಿ ಸ್ಟಾರ್ ಫ್ರೂಟು ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಫುಲ್ಲು ಹೂವು. ಬೆಟ್ಟನೆಲ್ಲಿಕಾಯಿನೂ ಹೂ ಸ್ಟಾರ್ಟ್ ಆಗ್ತಿದೆ. ಹೂ ಆಗಿದ್ದೆಲ್ಲ ಗಾಳಿಗೆ ಉದುರೋಗ್ಬಿಟ್ಟಿದೆ, ಅದು ಮಳೆ ಗಾಳಿ ಅಂತಲ್ಲ ಎಲ್ಲ ಬಿದ್ದೋಗಿದೆ. ಇದು ಸ್ಟಾರ್ ಫ್ರೂಟ್ ಅಂತೂ ನೋಡೋಕೆ ಖುಷಿ ಆಯ್ತು. ತುಂಬ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು, ಹಳದಿ ಹಾಕ್ತೀನಿ. ಇದು ಮೇ ಬಿ ನೆಲ್ಲಿಕಾಯಿ ಬಿಡ್ಬೋದು. ಕನಕಾಂಬರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಡ್ತಾ ಇದೆ. ಎಲ್ಲೆಲ್ಲಿ ಗಿಡ ಇದೆಯೋ ಅದೆಲ್ಲ. ಮಲ್ಲಿಗೆ ಮಾತ್ರ ಚೆನ್ನಾಗಿ ಗುಂಡು ಮಲ್ಲಿಗೆ ಆಗಿ ಮುಗೀತು, ಅಲ್ಲೊಂದು ಇಲ್ಲೊಂದು ಹೂ ಬಿಡ್ತಾಯಿದೆ. ನೀವು ನೋಡಿರಬೇಕು, ನಾನು ಲಕ್ಷ್ಮಿ ಅಲಂಕಾರಕ್ಕೆಲ್ಲ ಕಟ್ಟು ಹಾಕಿದ್ದೆ ಕನಕಾಂಬರ. ಮತ್ತು ನೋಡಿ ಅದು ನೋಡಿ ದಾಸವಾಳ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತ, ತುಂಬ ಹೂ ಬಿಟ್ಟಿದೆ. ಇದು ಮುಗೀತು ಗಿಡಕ್ಕೆ, ದೇವರಿಗೆ ಇಟ್ಟಿಟ್ಟು
ಖಾಲಿಯಾಗಿದೆ ನೋಡಿ. ಇದರಲ್ಲಿ ನೋಡಿ, ಇದು ನಿಂಬೆ ಗಿಡ ನೋಡಿ, ನಿಂಬೆ ಗಿಡ ಇನ್ನೊಂದು ತುಂಬ ಕಾಯಿ ಇರುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ನಿಂಬೆಹಣ್ಣು ಕೊಂಡ್ಕೊಳ್ಳೋದೇ ಇಲ್ಲ, ಜಾಸ್ತಿಯಾಗಿ ಎಲ್ರಿಗೂ ಕೊಡ್ತಿರ್ತೀವಿ ನೋಡಿ. ಎಷ್ಟು ನಿಂಬೆ ಗಿಡ ಬಿಟ್ಟಿದೆ ನೋಡಿ, ನಿಂಬೆ ಕಾಯಿ ಬಿಟ್ಟಿದೆ ನೋಡಿ. ಅಂದ್ರೆ ನೋಡಿ ಎಷ್ಟು ಸೈಜ್ ನೋಡಿ ನಿಂಬೆಕಾಯಿ. ಇದು ಈಗ ಸೀಬೆಕಾಯಿ, ಅದು ಬೇರೆ ಜಾತಿ, ಇದು ದಪ್ಪ ಆಗುತ್ತೆ, ಈ ಆ್ಯಪಲ್ಗಿಂತ ದೊಡ್ಡ ಸೈಜ್ ಆಗುತ್ತೆ. ಈಗ ಎಲ್ಲ ಕಾಯಿ ಆಗ್ತದೆ, ರೋಗ ಆಗಿಬಿಟ್ಟಿತ್ತು ಸ್ವಲ್ಪ ಎಲ್ಲ ಇದು ಮಾಡಿದ ಮೇಲೆ. ಇವಾಗ ಸ್ವಲ್ಪ ಮಳೆ ಎಲ್ಲ ಬಂತಲ್ಲ, ಕಡಿಮೆ ಆಗಿದೆ, ನ್ಯಾಚುರಲ್ಲಾಗಿ ಕಡಿಮೆ ಆಗೋಕ್ಕೆ ನೋಡ್ತೀವಿ, ಔಷಧ ಹೊಡೆಯಲ್ಲ ನಾವು. ನೋಡಿ ಎಷ್ಟು ಕಾಯಿಗಳು ಬಿಟ್ಟಿದೆ, ಎಣ್ಸೋಕ್ಕೆ ಆಗಲ್ಲ ಅಷ್ಟು ಕಾಯಿ ಬಿಟ್ಟಿದೆ ಸೀಬೆಕಾಯಿ. ನಿಂಬೆಕಾಯಿ ಅಂತೂ ನೋಡಿ ನೋಡೋದೇ ಚೆಂದ. ಒಂದು ಹೂಗಳು ನೋಡಿ, ಹೂ ತೋರಿಸ್ತೀನಿ ಎಷ್ಟು ಹೂ ಬಿಟ್ಟಿದೆ. ನಾನು ಮನೆ ಮುಂದೆ ಸೇವಂತಿಗೆ ಹೂ ಮತ್ತು ರೋಸ್ ಜೊತೆ ಮಿಕ್ಸ್ ಮಾಡಿ ಅಲಂಕಾರ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಳಕ್ಕೆ ಹೋದರೆ, ನಮ್ಮ ಮನೆ ಕೆಳಗಡೆ ಮನೆ ಪಾಪ, ಆಂಟಿ ನಿಮ್ಮ ಗಾರ್ಡನಲ್ಲಿ ಎಷ್ಟೊಂದು ಹೂ ಬಿಡುತ್ತೆ, ಮತ್ತೆ ಯಾಕೆ ತೊಗೊಳ್ತೀರಾ ಅಂತ ಕೇಳೋದು. ಇಲ್ಲ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತ, ಎಷ್ಟು ಚೆನ್ನಾಗಿರುತ್ತೆ. ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾದ ಹೂವು ಇದು ನೋಡಿ. ಇದು ಒಂದು ಗಿಡ ಬೆಳ್ಕೊಳ್ಳಿ ಯಾರಾದರೂ, ಒಂದು ಸಣ್ಣ ಪಾಟಲ್ಲೇ ನೋಡಿ, ಪಾಟಲ್ಲೇ ಎಷ್ಟು ಹೂ ಬಿಟ್ಟಿದೆ ನೋಡಿ. ತುಂಬ ಸದಾ ನಿತ್ಯ ಮಲ್ಲಿಗೆ ಥರ ಸದಾ ಇದು ನಿತ್ಯ ಇದು ಏನದು ದಾಸವಾಳ, ಕೆಂಪು ದಾಸವಾಳ ಬಿಡ್ತಾನೇ ಇರುತ್ತೆ, ಸದಾ ಬಿಡ್ತಾ ಇರುತ್ತೆ ನೋಡಿ. ಇದು ನೋಡಿ, ಇದು ವಾಟ್ರ್ ಆ್ಯಪಲ್ ಬಿಟ್ಟಿತ್ತು, ಒಂದು 100-150 ಬಿಟ್ಟಿತ್ತೇನೋ, ಕೋತಿ ಬಂದು ಎಲ್ಲ ಹಾಳು ಮಾಡಿಬಿಟ್ಟಿದೆ. ನಮಗೊಂದು ಹಾರ್ಡಿ ಒಂದು 10 ಸಿಕ್ತೇನೋ ಅಷ್ಟೇ, ಎಲ್ಲ ಕಿತ್ತಾಕ್ಬಿಟ್ಟಿತ್ತು. ಅದಕ್ಕೇನು ಇಷ್ಟ, ನಾನು ಕಿತ್ಕೊಂಡು ತಿಂದ್ಬಿಟ್ಟಿದೆ ಎಲ್ಲ ಬಂದು ನೋಡಿ. ಇದು ಪತ್ರೆ, ಬಿಲ್ಪತ್ರೆನೂ ಚೆನ್ನಾಗಿ ಬರ್ತಾಯಿದೆ. ಕಟ್ ಮಾಡಿದ್ಮೇಲೆ ಯಾವುದೂ ಅಷ್ಟೇ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಚಿಗುರೊಡಿಯುತ್ತೆ, ಚೆನ್ನಾಗಿ ಬರ್ತಾಯಿದೆ. ನೋಡಲಿಕ್ಕೆ ಮಳೆ ಬಂದಮೇಲೆ ಒಂದು ಗಾರ್ಡನ್ ನೋಡೋದೇ ಒಂದು ಸಂಭ್ರಮ ನೋಡಿ. ಎಷ್ಟು ಗ್ರೀನ್ 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 ಗ್ರೀನ್, ಎಲ್ಲ ಕಡೆ ಗ್ರೀನ್ ಗ್ರೀನ್. ಇದು ನೋಡಿ, ಏನು ಹೇಳಿ, ಇದು ಏನು ಹೂ ಅಂತ ನೀವೇ ಹೇಳಿ. ತುಂಬ ಜನಕ್ಕೆ ಗೊತ್ತು, ಶಿವನಿಗೆ ಪ್ರಿಯವಾದ ಹೂ ಇದು. ಏನು ಹೂ ಅಂತ ನೀವೇ ಹೇಳಿ, ಓಕೆನಾ? ನನ್ನ ಗಾರ್ಡನ್ ನೋಡಿರೋರಿಗೆ ಗೊತ್ತಿರೋ, ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿರೋರಿಗೆ ಇದು ಏನು ಹೂ ಅಂತ ಗೊತ್ತಿರುತ್ತೆ. ಬಟ್ ಸಾಮಾನ್ಯವಾಗಿ ಎಲ್ಲರೂ ಇದು ಔಷಧಿಯುಕ್ತ, ಇದು ಅಮೃತ ಅಂತ ಹೇಳ್ಬೋದು. ಮಕ್ಕಳಿಗಂತೂ ಕೆಮ್ಮು ನೆಗಡಿ ಟೈಮಲ್ಲಿ ತುಂಬ ಅದು ಜೇನುತುಪ್ಪದಲ್ಲಿ ಸೇರಿಸಿ ಕೊಟ್ಟರೆ ಇದು ಮನೆ ಮದ್ದು ಆಗಿ ಉಪಯೋಗಕ್ಕೆ ಬರುತ್ತೆ. ಇದು ಏನು ಹೂ ಅಂತ ನೀವೇ ಹೇಳಿ, ಓಕೆನಾ? ನೋಡಿ, ಎಲ್ಲ ಔಷಧೀಯ ಗುಣಗಳೆಲ್ಲ ಎಲ್ಲನೂ ಹಾಕ್ಕೊಂಡಿದ್ದೀವಿ. ಇದು ನೋಡಿ ಅಂಜೂರ, ಇದನ್ನು 7-8 ಬಿಟ್ಟಿತ್ತು, ಕಿತ್ಕೊಂಡು ತಿಂದ್ಬಿಟ್ಟಿದೆ ಕೋತಿ ನೋಡಿ. ನಾನು ಕಷ್ಟಪಟ್ಟು ಬೆಳೆಯೋದು ಕೋತಿಗೆ ಆಹಾರ ನೋಡಿ. ಹೂ ಸದಾ ಇರುತ್ತಪ್ಪ ಈ ಹೂಗಳು, ಅಲಂಕಾರ ಮಾಡೋಕ್ಕೆ ದೇವರಿಗೆ. ನಂಗೆ ಖುಷಿ, ವಿಡಿಯೋಸ್ ಹಾಕ್ತಿರ್ತೀನಿ, ನೋಡ್ತಿರಲ್ಲ ನೀವು, ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ, ಹೋಗಿ ಹೆಂಗೆ ಅಲಂಕಾರ ಮಾಡಿರ್ತೀನಿ. ಬರೀ ಎಲ್ಲ ನಮ್ಮ ಟೆರೆಸ್ ಗಾರ್ಡನ್ ಹೂಗಳಿಂದನೇ. ಯಾಕೆ ಅಂದರೆ ಎಲ್ಲರೂ ಹೂವಿನ ಗಿಡಗಳು ಒಂದು ಸ್ವಲ್ಪ ಜಾಗದಲ್ಲೂ ಬೆಳ್ಕೊಬೋದು, ಸಣ್ಣ ಸಣ್ಣ ಪಾಟಲ್ಲಿ ಖುಷಿ ಕೊಡುತ್ತೆ. ತುಂಬ ಜನ ಅಯ್ಯೋ ವಿಡಿಯೋನೇ ಹಾಕಿಲ್ಲ, ಈ ನಡುವೆ ವಿಡಿಯೋನೇ ಹಾಕಿಲ್ಲ ಇದ್ರದ್ದು ಗಾರ್ಡನ್ದು ಅಂತ. ಸೊ ನೋಡಿ ಸ್ನೇಹಿತರೆ, ಹೇಗಿದೆ ನಮ್ಮ ಗಾರ್ಡನ್ ಮಳೆ ಬಂದಮೇಲೆ. ನನಗೂ ಈ ನಡುವೆ ಟೈಮೇ ಆಗಿರಲಿಲ್ಲ. ಇದನ್ನು ನೋಡಿ, ಇದಂತೂ ಎಷ್ಟು ಚೆನ್ನಾಗಿ ಬಾದಾಮಿ ಇದು ನೋಡಿ, ಎಷ್ಟು ಹೂ ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಮಣ್ಣು ಗೊಬ್ಬರ ಮತ್ತು ಒಂದು ಸ್ವಲ್ಪ ಅದು ಕಿಚನ್ ವೇಸ್ಟ್ ಹಾಕಿ ಇದಕ್ಕೆ, ಇಲ್ಲಾಂದರೆ ಹೂ ಎಲ್ಲ ಉದುರೋಗ್ಬಿಡುತ್ತೆ. ತುಳಸಿ ನೋಡಿ ತುಂಬ ಬೆಳ್ಕೊಂಡಿದ್ದೀನಿ, ಈಗಲೂ ನಾನು ಹಾಕಿದ್ದೀನಿ ಸಸಿಗಳು. ಆದಷ್ಟು ತುಳಸಿ ಬೆಳ್ಕೊಳ್ಳೋಣ ಅಂತ. ವೆಂಕಟೇಶ್ವರನಿಗೆ ಹಾರ ಮಾಡಿ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ನೋಡಿ ಸ್ನೇಹಿತರೆ, ಕರಿಬೇವು ಮಾತ್ರ ಭಾರಿ ಖುಷಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ರೋಗ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ.
ಇದು ರೋಗನೇ ಇಲ್ಲ ನೋಡಿ, ಕರಿಬೇವು ಅಲ್ಲ, ಅಷ್ಟು ರೋಗ ಇಲ್ಲ. ಇವು ಸ್ವಲ್ಪ ಚಿಗುರೆಲ್ಲ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಗಿಡ ಯಾವುದು ರೋಗ ಇಲ್ಲ, ಚೆನ್ನಾಗಿ ಬಂದಿದೆ ಅಂದರೆ ಖುಷಿಯಾಗ್ಬಿಡುತ್ತೆ. ನೋಡಿ ಕನಕಾಂಬರ ಅಂತೂ ತುಂಬ 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 ಚೆನ್ನಾಗಿ ಬಂದಿದೆ. ಇದು ಹಳದಿ ಮತ್ತೆ ಹಾಕಿರೋದು, ಹಳದಿ ತೆಗ್ದು ಹಾಕಿರೋದು. ಇದು ಎಷ್ಟು ಚೆನ್ನಾಗಿ ಬಂದಿದೆ ಹಳದಿ ನೋಡಿ. ಗರಿಕೆನೂ ಬೆಳ್ಕೊಂಡ್ಬಿಟ್ಟಿದೆ. ಗರಿಕೆ ಇದು ಬಿಟ್ಕೊಂಡಿದ್ದೀನಿ ನಾನು ಎಲ್ಲಿ ಪೂಜೆಗೆ ಅಂತ ನೋಡಿ. ಇದೆಲ್ಲ ಹಳದಿ ಎಲೆ. ಇದರಲ್ಲಿ ಕಡುಬು ಮಾಡ್ಬೋದು, ಅಥವಾ ವೆಯ್ಟ್ ಲಾಸ್ ಇದಕ್ಕೆ ಕಡಲೆಬೇಳೆದು ನುಚ್ಚಿನುಂಡೆ ಇದರಲ್ಲಿ ಮಾಡ್ಕೊಬೋದು. ತುಂಬ ಹಬೆಯಲ್ಲಿ ತುಂಬ ಒಳ್ಳೆಯದಿದು. ಕಷಾಯ ಮಾಡ್ಕೊಬೋದು, ಕಷಾಯಕ್ಕೂ ಹಾಕ್ಕೊಬೋದು ಎಲೆ, ಚೆನ್ನಾಗಿರುತ್ತೆ. ಮಳೆ ಬಂದರೆ ಗೆಡ್ಡೆಗಳೆಲ್ಲ ಎಷ್ಟು ಚೆನ್ನಾಗಿ ಚಿಗುರೊಡೆಯೋದು. ಎಲ್ಲ ಫುಲ್ ಚಿಗುರೊಡೆದಿದೆ. ಡೇಲಿ ಆಯಿತು ನೋಡಿ. ಇದು ಇನ್ನೊಂದು ದಾಳಿಂಬೆಗಳು ಹೆಂಗೆ ಬಿಟ್ಟಿದೆ ನೋಡಿ. ಇದಕ್ಕೆ ಎಲ್ಲ ಸ್ವಲ್ಪ ಹಿಂಗೆ ವೈಟ್ ಇದಾಗಿದೆ. ಇದನ್ನು ಏನು ಮಾಡ್ತೀವಿ, ಔಷಧ ಹೊಡೆಯಲ್ಲ, ತೊಳೆದ್ಬಿಡ್ತೀವಿ. ಈಗ ನೀರು ಹಾಕಿ ಸ್ವಲ್ಪ ತೊಳೆದ್ಬಿಟ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಔಷಧ ಹೊಡೆಯಲ್ಲ, ತಿನ್ನೋದಲ್ಲ ನೋಡಿ. ಇಷ್ಟು ಸೈಜ್ ಬಿಟ್ಟಿದೆ. ಎಷ್ಟು ಸೈಜ್ ಇದೆ. ಒಳ್ಳೆಯದಲ್ಲ ನೋಡಿ. ಎಲ್ಲ ಹೋಗಿತ್ತಲ್ಲ, ಅದನ್ನೆಲ್ಲ ತೆಗೆದು ಕಟ್ ಮಾಡಿದ್ಮೇಲೆ ಚಿಗುರೊಡೆದು ಈಗ ಚೆನ್ನಾಗಿ ಬರ್ತಾಯಿದೆ ನೋಡಿ. ಒಳ್ಳೆಯದಲ್ಲ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಚೂರು ಖಾರ ಇಲ್ಲ. ಸಣ್ಣ ಪುಟ್ಟ ಮಕ್ಳಿಗೆ ಕೊಟ್ಟರು ತಿಂತಾಳೆ. ಇದಕ್ಕೆ ಸ್ವಲ್ಪ ಹನಿ, ಕೊಬ್ಬರಿ, ಎಳ್ಳು, ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಮಕ್ಳಿಗೆ ಕೊಟ್ಟರೆ ಕ್ಯಾಲ್ಶಿಯಮ್ ರಿಚ್ಚು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಲ್ಲನೂ ಚೆನ್ನಾಗಿ ಬರ್ತಾಯಿದೆ. ಹೇಗೆ ಅನಿಸ್ತು ವಿಡಿಯೋ? ತುಂಬ ದಿನ ಆದಮೇಲೆ ಹೇಗೆ ಕಾಣ್ತದೆ, ಫುಲ್ಲು ಗ್ರೀನ್. ಮಳೆ ಬಂದಮೇಲೆ ತುಂಬ ಚೆನ್ನಾಗಿ ಕಾಣ್ತದೆ. ಗ್ರೀನ್ ಗ್ರೀನ್ ಗ್ರೀನ್, ಎಲ್ಲೆಲ್ಲೂ ಗ್ರೀನ್ ಗ್ರೀನ್ ಗ್ರೀನ್. ಓಕೆ ಸ್ನೇಹಿತರೆ, ಬಾಯ್. ನೋಡಿದ್ರೆ ಖುಷಿ ಅಂತ. ಇದು ನೋಡಿ, ನಾನು ಹೇಳಿದ್ನಲ್ಲ ಸ್ಟಾರ್ ಫ್ರೂಟ್, ಹೂವು ಆಗಿಬಿಟ್ಟಿದೆ. ಬೆಟ್ಟನೆಲ್ಲಿಕಾಯ್ದೆಲ್ಲ ಹೂವು ಆಗಿದ್ದು ಉದುರೋಗ್ಬಿಟ್ಟಿದೆ ಮಳೆಗೆ. ಮತ್ತೆ ಬರುತ್ತದು, ಇನ್ನೂ ಟೈಮ್ ಇದೆ ಅಲ್ಲ. ಬಾಯ್.